ರಾಮಧ್ಯಾನ ಮಾಡಿ ಅಂದಿದ್ದೇ ತಪ್ಪಾಯ್ತಾ? ಖ್ಯಾತ ಗಾಯಕಿ ಚಿತ್ರಾ ವಿರುದ್ಧ ಸೈಬರ್ ದಾಳಿ. ಇದೇ ಜನವರಿ 22ನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಈ ವಿಚಾರವಾಗಿ ಗಾಯಕಿ ಚಿತ್ರಾ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಏನು ಅಂತಂದ್ರೆ, ಎಲ್ಲರೂ ಕೂಡ 5 ದೀಪವನ್ನ ಹಚ್ಚಿ ಮನೆಯಲ್ಲಿ ಸಂಭ್ರಮ ಪಡಿ, ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ರಾಮನ ಜಪವನ್ನ ಮಾಡಿ ಭಜನೆಯನ್ನ ಮಾಡಿ ಅಂತ ಹೇಳಿ ಇವರು ಟ್ವೀಟ್ ಮಾಡಿದ್ರು. ಕೆಲವೊಂದು ಹಾಡುಗಳನ್ನ ಕೂಡ ಚಿತ್ರಾ ಅವರು ಹೇಳಿದ್ರು ಅನ್ಸುತ್ತೆ ಆ ಟ್ವೀಟ್ ನಲ್ಲಿ. ಇದೇ ವಿಚಾರಕ್ಕಾಗಿ ಹಲವಾರು ಜನ ನೀವು ಎಡಪಂಥೀಯರು, ಬಲಪಂಥೀಯರು, ಅಥವಾ ನೀವ್ಯಾಕೆ ಅವರನ್ನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನೆಟ್ಟಿಗರು ಚಿತ್ರಾ ಅವರ ಕಾಲನ್ನ ಎಳೆದಿದ್ದಾರೆ. ಹಾಗೆ ಚಿತ್ರಾ ಅವರಿಗೆ ಸಾಕಷ್ಟು ಮೆಸೇಜಸ್ ಗಳು ಬಂದಿದೆ. ನೀವ್ಯಾಕೆ ರಾಮ ಮಂದಿರದ ಸಮಯದಲ್ಲಿ, ಅಂದ್ರೆ ಉದ್ಘಾಟನಾ ಸಮಯದಲ್ಲಿ ದೀಪವನ್ನ ಬೆಳಗಿ ಅಂತ ಹೇಳಿದ್ರಿ, ಭಜನೆ ಮಾಡಿ ಅಂತ ಹೇಳಿದ್ರಿ, ಅದು ತಪ್ಪಲ್ವಾ ಅಂತ ಹೇಳಿ ಚಿತ್ರಾ ಅವರಿಗೆ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಮನಾಮ ಭಜನೆ ಮಾಡಿ ಎಂದು ವಿಡಿಯೋ ಸಂದೇಶ ನೀಡಿದ್ದ ಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವಂತಹ ಕೆಎಸ್ ಚಿತ್ರಾ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಲನಚಿತ್ರ ಗೀತೆಗಳ ಹಿನ್ನೆಲೆ ಗಾಯಕಿ ಆಗಿರುವ ಕೆಎಸ್ ಚಿತ್ರಾ ಅವರು ರಾಷ್ಟ್ರೀಯ ಪ್ರಶಸ್ತಿಯ ವಿಜೇತರಾಗಿದ್ದಾರೆ. ಕನ್ನಡದಲ್ಲೂ ಸಾಕಷ್ಟು ಚಲನಚಿತ್ರ ಗೀತೆಗಳ ಗಾಯನ ಮಾಡಿರುವ ಕೆಎಸ್ ಚಿತ್ರಾ ಅವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿಗೆ ಒಳಗಾಗ್ತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಕೆಎಸ್ ಚಿತ್ರಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪುಟ್ಟದೊಂದು ವಿಡಿಯೋವನ್ನ ಹಾಕೊಂಡಿದ್ರು. ಈ ವಿಡಿಯೋದಲ್ಲಿ ಚಿತ್ರಾ ಅವರು ಜನವರಿ 22ರಂದು ಮಧ್ಯಾಹ್ನ 12:20ಕ್ಕೆ ಎಲ್ಲರೂ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಮಂತ್ರವನ್ನ ಭಜನೆ ಮಾಡೋಕೆ ಕರೆಯನ್ನ ನೀಡಿದ್ರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಆಗುತ್ತಿರುವಂತಹ ಸಮಯದಲ್ಲಿ ಎಲ್ಲರೂ ಕೂಡ ರಾಮನಾಮ ಭಜನೆಯನ್ನ ಮಾಡುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ, ಕೃತಜ್ಞರಾಗುವಂತೆ ಕೆಎಸ್ ಚಿತ್ರಾ ಅವರು ಕರೆಯನ್ನ ನೀಡಿದ್ರು. ಇನ್ನು ರಾಮ ಮಂದಿರ ಉದ್ಘಾಟನೆಯ ದಿನ ಸಂಜೆ ವೇಳೆಗೆ ಜನರು ತಮ್ಮ ಮನೆಯ ಮುಂದೆ 5 ದೀಪಗಳನ್ನ ಹಚ್ಚಬೇಕು ಅಂತ ಅವರು ಚಿತ್ರಾ ಅವರು ಕರೆಯನ್ನ ನೀಡಿದ್ರು. ತಮ್ಮ ವಿಡಿಯೋ ಸಂದೇಶದ ಕೊನೆಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಸಂಸ್ಕೃತ ಶ್ಲೋಕದಲ್ಲಿ ಹೇಳಿ 60 ವರ್ಷ ವಯಸ್ಸಿನ ಗಾಯಕಿ ಚಿತ್ರಾ ಅವರು ತಮ್ಮ ವಿಡಿಯೋವನ್ನ ಸಂಪೂರ್ಣವಾಗಿ ಮುಗಿಸಿದ್ರು. ಆದ್ರೆ ಈ ವಿಡಿಯೋಕ್ಕೆ ಕೇರಳ ಸೇರಿದಂತೆ ಹಲವೆಡೆ ಸಾಮಾಜಿಕ ಜಾಲತಾಣ ಬಳಕೆದಾರರು ವ್ಯತಿರಿಕ್ತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೆಲವರು ಚಿತ್ರಾ ಅವರ ಸಂದೇಶಕ್ಕೆ ಧನಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಚಿತ್ರಾ ಅವರು ಸಂದೇಶದ ವಿರುದ್ಧ ದಾಳಿಯನ್ನ ನಡೆಸುವಂತೆ ಪ್ರತಿಕ್ರಿಯೆ ಗಮನ ಸೆಳೀತಾ ಇದೆ. ಚಿತ್ರಾ ಅವರು ಈ ರೀತಿಯ ವಿಡಿಯೋ ಸಂದೇಶ ಪ್ರಕಟಿಸುವ ಮೂಲಕ ತಾವು ರಾಜಕೀಯವಾಗಿ ಯಾರ ಪರ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಚಿತ್ರಾ ಅವರ ಪರವಾಗಿ ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಆಕೆಗೆ ತಮ್ಮ ನಿಲುವನ್ನ ಮಂಡಿಸುವ ಎಲ್ಲಾ ಸ್ವಾತಂತ್ರ್ಯ ಇದೆ ಅಂತ ಹಲವರು ಹೇಳಿದ್ದಾರೆ. ಗಾಯಕ ಜಿ ವೇಣುಗೋಪಾಲ್ ಕೂಡ ಚಿತ್ರಾ ಅವರ ಪರ ನಿಂತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರಾ ಅವರ ಅವಹೇಳನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಇವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.